ಪಟ್ಟಣ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಶೀಲಾ ಶಿವಪ್ರನಾಯಕ್ ಅವರ ಇರ್ತಕ್ಕಂಥ ಎಲ್ಲ ಜಾತ್ಯತೀತ ಎಲ್ಲ ಪಕ್ಷದ ಸೇರಿ ಸದಸ್ಯರು ಸೇರಿ ಇವತ್ತು ಆಯ್ಕೆ ಮಾಡಿದ್ದಾರೆ. ನಾನು ಪಟ್ಟಣದ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ನನ್ನ ಗುರುಗಳಾದ ಎಂ.ಡಿ. ಲಕ್ಷ್ಮಣ ಸ್ವಾಗತ ಕೋರ್ತಾ, ಇವತ್ತು ತಮಗೆಲ್ಲ ಗೊತ್ತೇ ಇದೆ, ಪಟ್ಟಣ ಪಂಚಾಯತಿನಲ್ಲಿ ಜನರಲ್ಲು ಇರ್ತಕ್ಕಂಥ ಸಾಮಾನ್ಯ ಮಹಿಳೆ ಇದ್ದು ಸಹಿತ ಅವ್ರನ್ನ ಮಾಡಲೇಬೇಕು ಅಂತ ಎಲ್ಲ ಇರ್ತಕ್ಕಂಥ ನಮ್ಮ ಏನು ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಸಹಿತ 3 ತಿಂಗಳಲ್ಲಿ 6 ತಿಂಗಳ ಅಧಿಕಾರ ಕೊಟ್ಟಿದ್ದೀವಿ. ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಸುಮಾರು ಅನುದಾನ ಬಂದಿದೆ. ಏನು ಇವತ್ತು ಒಳಚರಂಡಿ ವ್ಯವಸ್ಥೆಗೂ ಸಹಿತ ಅನುದಾನ ಬಿಡುಗಡೆ ಆಗಿ ಈಗಾಗಲೇ ಪೂಜೆ ನಡೆದಿದೆ. ಮುಂದಿನ ಕೆಲಸ ನಡೀತಾ ಇದೆ. ಮುಂದಿನ ಇನ್ನೂ ಸಹಿತ ಹೆಚ್ಚಿಗೆ ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಖುಷಿ ತಂದ ವಿಚಾರ ಅಂತಂದರೆ ಇನ್ನೂ ಸಹಿತ ಇನ್ನೂ 1.5 ವರ್ಷ ಕಾಲಾವಕಾಶ ಇದೆ. ಅದು ಒಂದು ಕೋರ್ಟ್ನಲ್ಲಿದೆ. ಆ ವಿಚಾರ ಏನಾದರೂ ಇನ್ನೂ 1 ವರ್ಷಗಳ ಕಾಲ ನಮ್ಮ ಸದಸ್ಯರಿಗೆ ಅಧಿಕಾರ ಸಿಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಅಭಿನಂದನೆ ಸಂಸ್ಥೆ 2 ಮಾತು ಮುಗಿಸ್ತೀನಿ. ಈಗ ಜಿಲ್ಲಾ ಮಂತ್ರಿ ಇಲ್ಲ ಸರ್, ಅದರೊಳಗಡೆ ಬೇರೆ ಇರ್ತಕ್ಕಂಥದ್ದು ಅನ್ಯಾಯ ಆಗಿದೆ. ದಲಿತರ ನಾಯಕ ಇವತ್ತೇನಾದರೂ ಇವತ್ತು 1000 ಕೋಟಿ ಅನುದಾನ ತಂದು 1000 ಕೋಟಿ ಬ್ಯಾಂಕ್ ಸಾಲ ಕೊಡಿಸಿ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಂಡವ್ರು ಅಂತ ಅಂದರೆ ಇವತ್ತು ರಾಜಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ರಾಜಣ್ಣನ ಮತ್ತೊಮ್ಮೆ ಮಂತ್ರಿ ಮಾಡೋಕ್ಕೂ ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಯಾಕೆಂದರೆ ಅವ್ರು ಒಳ್ಳೆ ರಾಜಕಾರಣಿ. ಅವ್ರೇನು ಕಳ್ತನ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಅವ್ರು ತೆಗೆದಾಕೋದು ಗೊತ್ತಿಲ್ಲ ಪಕ್ಷದಲ್ಲಿ. ಇವತ್ತು ಅವ್ರು ಸತ್ಯ ಹೇಳೋದೇ ಒಂದು ಅವ್ರಿಗೆ ನಿಷ್ಠುರ ಆಗಿದೆ ಇವತ್ತು ರಾಜಕಾರಣದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವ್ರು ತೆಗೆದು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ. ಮತ್ತೊಮ್ಮೆ ಇನ್ನೊಂದ್ಸಲ ಅವ್ರನ್ನ ಏನಾದರೂ ಮಾಡಿ ತಿರ್ಗಾ ಪುನಃ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ತುರ್ಬೇಕರೆ ಎಲ್ಲ ಜನತೆ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ನಾವು ಸರ್ ಬಿಜೆಪಿಗೆ ಬಂದ್ರೆ ಬರ್ತಾರೆ ಸರ್, ಬಂದ ಸ್ವಾಗತ ಕೊಡ್ತೀವಿ ಸರ್. ಅಂತ ಒಬ್ರು ಧೀಮಂತ ನಾಯಕ ಬೇಕಾಗಿದೆ, ಬಂದ ಸ್ವಾಗತ ಕೊಡ್ತೀವಿ ಸರ್. ಸರ್ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿದ್ರಿ, ಮೈತ್ರಿ ಮುಂದುವರಿಯುತ್ತೋ ಅಥವಾ ಬಿಜೆಪಿ ಅಭ್ಯರ್ಥಿ ಬರ್ತಾರೆ ಸರ್? ಹೈಕಮಾಂಡ್ ಬಿಟ್ಟಿದ್ದು ವಿಚಾರ ಸರ್. ಇಲ್ಲಿಂದ ಇದು ಸಿಟಿಗೆ ಬರೋದು ಅವ್ರದ್ದೊಂದು ಬೈಟ್ ಕೊಡ್ತೀವಿ ಸರ್.